Hello everyone, welcome to Sanmargದ classes. ನಮ್ಮ ಸುತ್ತಲಿನ ದ್ರವ್ಯವು ಶ್ರದ್ಧೆಯ ಕ್ಲಾಸದ 24ನೇ ಪ್ರಶ್ನೆ. ಕಲಿಲ ದ್ರಾವಣದ ಗುಣಲಕ್ಷಣಗಳನ್ನು ತಿಳಿಸಿ. ನಾವು ಕಲಿಲ ದ್ರಾವಣದ ಗುಣಲಕ್ಷಣಗಳನ್ನ ಬರಿಬೇಕು. ಹಾಗಿದ್ರೆ ಕಲಿಲ ಅಂದ್ರೇನು? ಕಲಿಲ ಅನ್ನುವಂಥದ್ದು ಇದು ಒಂದು ಸಮರೂಪವಲ್ಲದ ವ್ಯವಸ್ಥೆ ಆಗಿದೆ. ಅದರಲ್ಲಿ ಘನ ರೂಪದ ಕಣಗಳು ದ್ರವದಲ್ಲಿ ಹರಡಿಕೊಂಡಿರುತ್ತೆ ಅಥವಾ ಚದುರಿಕೊಂಡಿರುತ್ತೆ. ಅದನ್ನ ಕಲಿಲ ದ್ರಾವಣ ಅಂತ ಕರಿತೀವಿ. ಆಕ್ಚುಲಿ ಕಲಿಲ ದ್ರಾವಣ. ಈಗ ಕಲಿಲವು ಒಂದು ವೈವಿಧ್ಯಮಯ ಮಿಶ್ರಣವಾಗಿದೆ. ಕಲಿಲವು ಒಂದು ವೈವಿಧ್ಯಮಯ ಮಿಶ್ರಣ ಅಂದ್ರೆ ಏನು? ಕಲಿಲದಲ್ಲಿ ಪದಾರ್ಥಗಳು ಸಮರೂಪವಾಗಿ ಹಂಚಿಕೆಯಾಗಿಲ್ಲ. ಕಲಿಲದ ಕಣಗಳ ಗಾತ್ರವು ಬರಿಗಣ್ಣಿಗೆ ಪ್ರತ್ಯೇಕವಾಗಿ ಕಾಣಲು ತುಂಬಾ ಚಿಕ್ಕದಾಗಿದೆ. ಕಲಿಲದ ಕಣಗಳ ಗಾತ್ರ ಏನಿರ್ತದೆ ಬರಿಗಣ್ಣಿಗೆ ಕಾಣಿಸುವುದಿಲ್ಲ, ಬಹಳ ಚಿಕ್ಕದಾಗಿರ್ತದೆ. ಇದು ಬೆಳಕಿನ ಕಿರಣಗಳನ್ನು ಚದುರಿಸ್ತದೆ. ಆದ್ರೆ ಬೆಳಕಿನ ಕಿರಣವನ್ನ ಚದುರಿಸುವಷ್ಟು ದೊಡ್ಡದಾಗಿರ್ತದೆ. ಬರಿಗಣ್ಣಿಗೆ ಕಾಣದೇ ಇರುವಷ್ಟು ಚಿಕ್ಕದಾಗಿದ್ರು ಬೆಳಕಿನ ಕಿರಣವನ್ನ ಚದುರಿಸುವಷ್ಟು ದೊಡ್ಡದಾಗಿರುತ್ತದೆ. ಅವುಗಳನ್ನು ಶೋಧನೆಯಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಇವುಗಳನ್ನ ನಾವು ಶೋಧನೆಯಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಸೋಸುವಿಕೆ ಮೂಲಕ. ಈಗ ನಾವು ಚಾವನ್ನೆಲ್ಲ ಹೇಗೆ ಸೋಸಿ ಬೇರ್ಪಡಿಸ್ತೀವಲ್ಲ, ಆ ರೀತಿಯಾಗಿ ಇವುಗಳನ್ನ ನಾವು ಶೋಧನೆಯಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೆ ಇವುಗಳನ್ನ ಹಾಗೆ ಬಿಟ್ರೆ ಅವು ಸ್ವಲ್ಪ ಹೊತ್ತಿನ ನಂತರ ಹೇಗೆ ಮಣ್ಣು ಹೋಗಿ ನೀರಲ್ಲಿ ಕರಗಿರುವಂತಹ ಮಣ್ಣು ಹೋಗಿ ಕೆಳಗೆ ಸೆಟ್ಲ್ ಆಗುತ್ತಲ್ಲ, ಹಾಗೆ ಸೆಟ್ಲ್ ಎಲ್ಲ ಆಗೋದಿಲ್ಲ. ಸರಿ, ನಾವು ಹಾಗೆ ಉಳ್ಕೊಂಡಿರುತ್ತೆ. ಉದಾಹರಣೆ ಯಾವುದು ಇಲ್ಲೇ ಕೊಟ್ಟಿದ್ದಾರೆ? ಹಾಲು ಉತ್ತಮ ಉದಾಹರಣೆ. ನೀವು ಹಾಲನ್ನೇ ತಲೆಯಲ್ಲಿ ಇಟ್ಕೊಂಡು ಇದೆಲ್ಲ ಗುಣಲಕ್ಷಣಗಳನ್ನ ಬರೀಬಹುದು. ಹಾಲಿನಲ್ಲಿ ಏನಾಗುತ್ತೆ? ಕೊಬ್ಬಿನ ಕಣಗಳೇನಿರುತ್ತೆ ಅದು ನೀರಿನಲ್ಲಿ ಹರಡಿಕೊಂಡು ಇರುತ್ತೆ. ಘನ ರೂಪದ ಕಣಗಳು ದ್ರವದಲ್ಲಿ ಹರಡಿಕೊಂಡು ಅಥವಾ ಚದುರಿಕೊಂಡಿರುತ್ತೆ. ಥ್ಯಾಂಕ್ ಯು.